ಹಾಯ್ ಎಲ್ರಿಗೂ ನಮಸ್ಕಾರ. ಈ ದಿನ ಮುಳುಬಾಗಿಲು ಬಗ್ಗೆ ತಿಳ್ಕೊಳ್ಳೋಣ. ವಿನಾಯಕ ದೇವಾಲಯಕ್ಕೆ 100 ಮೀಟರ್ ಉತ್ತರಕ್ಕೆ ಎಂಬಂಡೆಯನ್ನು ಅಡಿಪಾಯವಾಗಿ ಹೊಂದಿ ಕರಿಯ ಕಲ್ಲಿನಲ್ಲಿ ನಿರ್ಮಾಣವಾಗಿರುವ ಹೊಯ್ಸಳರ ಕಾಲದ ಸೋಮೇಶ್ವರ ದೇಗುಲವಿದೆ. ಇಲ್ಲಿ ಆಲಯದ ದ್ವಾರಮಂಟಪದ ಮುಂದೆ 5 ಅಡಿ ಎತ್ತರದ ನಾದಗಣಪತಿ ಇದೆ. ಮುಖ್ಯ ಭಾಗ ನವರಂಗವಾಗಿದ್ದು ವಿವಿಧ ಭಂಗಿಗಳ ಉಬ್ಬು ಶಿಲ್ಪಗಳಿವೆ. ವಿವಿಧ ದೇವರ ವಿಗ್ರಹಗಳನ್ನು ಇಲ್ಲಿ ಕಾಣಬಹುದಾಗಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಅಂಜನಾದ್ರಿ ತಪ್ಪಲಿನಲ್ಲಿ ಕರ್ನಾಟಕ ಮೂಡಣ ಬಾಗಿಲಾದ ಮುಳಬಾಗಿಲು ಪಟ್ಟಣದ ಬಸ್ ನಿಲ್ದಾಣದ ಪಕ್ಕದಲ್ಲಿ ವಿಜಯನಗರ ಕಾಲದ ಆಂಜನೇಯ ಸ್ವಾಮಿ ದೇಗುಲ ಸಂಕೀರ್ಣವಿದೆ. ಪ್ರಧಾನ ಪೂಜೆ ಪಡೆಯುವ ಮಾರುತಿಗೆ ಪ್ರತಿನಿತ್ಯ ಕೇದಿಗೆ ಹೂ ಪೂಜೆ ಆಗಲೇಬೇಕು ಎನ್ನುವುದು ವಿಶೇಷ. ಅರ್ಜುನ ಪ್ರತಿಷ್ಠೆ ಎನ್ನುವ ಆಂಜನೇಯ ಸನ್ನಿಧಿಯಲ್ಲಿ ಪೂರ್ಣವತಾರಿ, ಸೀತಾ, ರಾಮ, ಲಕ್ಷ್ಮಣ, ಕ್ಷಣಾವತಾರಿ, ಲಕ್ಷ್ಮೀ ನರಸಿಂಹ, ವೇಣುಗೋಪಾಲರ ಉಪ ಆಲಯಗಳಿವೆ. ದಕ್ಷಿಣ ಉತ್ತರಗಳಲ್ಲಿ ತಿರುಮಲ ಶ್ರೀನಿವಾಸನನ್ನು ಹೋಲುವ ವೆಂಕಟರಮಣ ಸ್ವಾಮಿ, ಗೋವಿಂದರಾಜಸ್ವಾಮಿಯ ಸ್ವತಂತ್ರ ಗುಡಿಗಳಿವೆ. ಕಂಚಿ ವರದರಾಜಸ್ವಾಮಿ ಆಲಯವೂ ಉಂಟು. ದೇಗುಲದಲ್ಲಿ ವರ್ಣಚಿತ್ರಗಳು, ದಶಾವತಾರದ ಗೂಡುಗಳೊಂದಿಗೆ ಎತ್ತರವಾದ ಗೋಪುರವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಬಂಗಾರು ತಿರುಪತಿ, ಮುಳುಬಾಗಿಲು ಮತ್ತು ಬೇತಮಂಗಲ ರಸ್ತೆಯಲ್ಲಿನ ಗುಟ್ಟಹಳ್ಳಿಯಲ್ಲಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಆಲಯ ಹೋಲುವ ದೇವಾಲಯವಿದ್ದು ಬಂಗಾರು ತಿರುಪತಿ ಎಂದು ಖ್ಯಾತಿಯಾಗಿದೆ. ಪುಟ್ಟದಾದ ವೆಂಕಟರಮಣ ಮೂರ್ತಿಯನ್ನು ಕಿಂಡಿಯ ಮೂಲಕ ದರ್ಶಿಸಬಹುದಾಗಿದ್ದು ಬೆಟ್ಟ ಹತ್ತುವಾಗ ಗರುಡ, ಆಂಜನೇಯ, ವಿನಾಯಕ, ವರಾಹಸ್ವಾಮಿಯನ್ನು ಕಾಣಬಹುದು. ಬೆಟ್ಟದ ಪಕ್ಕದ ಗುಡ್ಡದಲ್ಲಿ ಪದ್ಮಾವತಿ ದೇವಿಯ ಪ್ರತ್ಯೇಕ ದೇವಸ್ಥಾನವಿದೆ. ಬುಡದಲ್ಲಿ ಆಕರ್ಷಕ ಕಲ್ಯಾಣಿ ಇದೆ. ಶ್ರಾವಣ ಮಾಸದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭೇಟಿ ನೀಡ್ತಾರೆ. ಕುರುಡುಮಲೆ, ಇದಕ್ಕೆ ಕೂಡುಮಲೆ ಅಂತಲೂ ಕರೀತಾರೆ. ಇದು ಮುಳುಬಾಗಿಲು ನಗರಕ್ಕೆ 12 ಕಿಲೋಮೀಟರ್ ದೂರವಿದ್ದು ತ್ರಿಮೂರ್ತಿಗಳಿಂದ ಪೂಜಿಸಲ್ಪಡುವ 13 ಅಡಿ ಎತ್ತರದ ಭವ್ಯ ವಿನಾಯಕ ಮೂರ್ತಿಯು ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರನ್ನ ಆಕರ್ಷಣೆ ಮಾಡುತ್ತೆ. ವಿಜಯನಗರ ಕಾಲದ ಆಲಯದ ಕಂಬಗಳು ಸುಂದರ ಕೆತ್ತನೆಗಳನ್ನು ಒಳಗೊಂಡಿವೆ. ಕುಸುರಿ ಕಲೆಯ ಬಾಗಿಲವಾಡ ಮೋಹಕವಾಗಿದ್ದು ನವರಂಗವೂ ಇದೆ. ಗಣೇಶನ ಎದುರು ಆತನ ವಾಹನ ಕಲ್ಲಿನ ಮೂಷಿಕವಿದೆ. ಅಂತರ್ಗಂಗೆ ಕೋಲಾರದ ನಗರದ ಪಶ್ಚಿಮಕ್ಕೆ 3 ಕಿಲೋಮೀಟರ್ ದೂರದಲ್ಲಿ ಶತಶೃಂಗ ಪರ್ವತ ಶ್ರೇಣಿಯಲ್ಲಿರುವ ಅಂತರ್ಗಂಗೆ ಚೆಲುವಿನ ತಾಣವಾಗಿದೆ. ಇಲ್ಲಿರುವ ಬಸವಣ್ಣನ ಬಾಯಿಯಿಂದ ಸದಾ ಹೊರಹೊಮ್ಮುವ ಜಲಧಾರೆ ವಿಜ್ಞಾನಕ್ಕೆ ವಿಸ್ಮಯವಾಗಿದೆ. ಶೃಂಗದ ಬೆಟ್ಟಗುಡ್ಡ ಬಂಡೆಗಳು ಹಲವು ಆಕಾರಗಳನ್ನು ಪಡೆದಿದ್ದು ಶಿಖರದಲ್ಲಿರುವ ಆವಿನ ಹೆಡೆ ಆಕಾರದ ಬಂಡೆಯಿಂದ 7 ಹಳ್ಳಿಗಳ ಪಕ್ಷಿ ನೋಟ ಕಾಣಬಹುದಾಗಿದೆ. ಚಾರಣಪ್ರಿಯರ ಸ್ವರ್ಗವಾಗಿರುವ ಅಂತರ್ಗಂಗೆ ಪ್ರದೇಶ ಹಲವು ಐತಿಹಾಸಿಕ ಗುಹೆಗಳನ್ನು ಒಳಗೊಂಡಿದೆ. ಬೆಟ್ಟದ ತಪ್ಪಲಿನಲ್ಲಿರುವ ಜಲಕಂಠೇಶ್ವರನನ್ನು ದರ್ಶನ ಮಾಡಿಕೊಂಡು ಮೆಟ್ಟಿಲು ಹತ್ತಿಕೊಂಡು ಮೇಲೆ ಹೋಗಿ ಕಾಶಿ ವಿಶ್ವೇಶ್ವರನನ್ನು ಕಾಣಬಹುದಾಗಿದೆ. ಬೆಟ್ಟದ ಇನ್ನೊಂದು ಭಾಗದಲ್ಲಿ ವಾಹನ ಸಂಚರಿಸಬಹುದಾದ ರಸ್ತೆ ಇದ್ದು ತೇರಹಳ್ಳಿ ಗ್ರಾಮದ ಗಂಗಾಧರೇಶ್ವರನ ದೇಗುಲ ವಿಶಿಷ್ಟವಾಗಿದೆ. ಗಂಗರ ರಾಜಧಾನಿಯಾಗಿದ್ದ ಕೋಲಾರ ನಗರದಲ್ಲಿ ಕಲೆ ಸಂಸ್ಕೃತಿಗಳ ಸಾಕಾರ ರೂಪ ತಳೆದ ಸ್ಮಾರಕಗಳಿದ್ದು ನಗರದ ಪೂರ್ವಕ್ಕೆ ಇರುವ ಕೋಲಾರಮ್ಮ ದೇವಾಲಯ ಶಿಲ್ಪಕಲೆಯು ಉತ್ತಮ ಉದಾಹರಣೆ. ಲಂಬಕೋನಾಕೃತಿಯ ವಾಸ್ತುಶಿಲ್ಪವನ್ನು ಹೊಂದಿರುವ ಜೋಡಿ ಮಂದಿರಗಳಿಂದ ಕೂಡಿದ 1000 ವರ್ಷಗಳ ಹಿಂದಿನ ಈ ಆಲಯಕ್ಕೆ ಒಂದೇ ಮುಖಮಂಟಪವಿರುವುದು ವಿಶಿಷ್ಟ.